ಹೆಸರು ಸಾತ್ವಿಕ್ ಎಂಬೋಪತಿ. ಅಲೇಖ್ಯ ಅಂದರೆ ಒಂದು ಹುಡುಗಿ ಹೆಸರು ಸರ್. ಆ ಹೆಸರು ಮೂವಿನಲ್ಲಿರೋ ಸಿಚುವೇಶನಿಂದ ಆ ಹೆಸರು ಬಂದಿದೆ ಸರ್. ಅದು ಸರ್ ಆಲ್ರೆಡಿ ನಾನು ಮಲೆಬಿಲ್ ಅನ್ನೋ ಮೂವಿನಲ್ಲಿ ಡೈರೆಕ್ಟಾಗಿ ವರ್ಕ್ ಮಾಡಿದ್ವಿ. ಆಮೇಲೂ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ಸ್ವಲ್ಪ ನಾವೇ ಒಂದು ಚಿಕ್ಕದಾಗಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಚಿಕ್ಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಒಂದು ಅಲೇಖ್ಯ ಮೂವಿ ಸರ್. ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಒಂದು ಗ್ರೂಪ್ ಬಂದು ಒಂದು ಹಾಲಿಡೇ ಟ್ರಿಪ್ ಥರ ಒಂದು ಗೆಸ್ಟ್ ಹೌಸ್ಗೆ ಹೋಗ್ತಾರೆ. ಅಲ್ಲಿ ಸಮ್ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ. ಅದನ್ನು ಇವರು ಅಲ್ಲಿಂದ ಒಂದು ಹಾರರ್ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಒಂದು ಪ್ರಾಜೆಕ್ಟ್ ಈ ಥರ. ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ನಮ್ಮ ಭೂಪತಿ ಸರ್ ಅವರಿಗೆ ಅವ್ರ ಜೊತೆ ನಾನು ಸೇರಿಕೊಂಡು ಫಸ್ಟ್ ಡಿಸ್ಕಷನ್ ಮಾಡಿ ಆಮೇಲೆ ಈ ಮೂವಿನ ಸ್ಟಾರ್ಟ್ ಮಾಡಿದ್ದು. ಇದು ತುಂಬ ಕಷ್ಟದಿಂದ ಮಾಡಿರೋ ಮೂವಿ. ಪಾತ್ರ ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ಸರ್ ನಾನು. ಇದಕ್ಕಿಂತ ಮುಂಚೆ ನಾನು ಥಿಯೇಟರಲ್ಲಿ ಮಾಡ್ತಾ ಇದ್ದೆ. ನನ್ನ ಟೀಮ್ ಅಪ್ರೋಚ್ ಮಾಡಿದಾಗ ಈ ಮೂವಿಗೆ ನನಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆಗಲೇ ಎಲ್ಲರೂ ಹೇಳ್ತಾ ಇರೋ ಹಾಗೆ ಇದು ಒಂದು ಮನೆಯಲ್ಲಿ ನಡೀತಕ್ಕಂಥ ಸ್ಟೋರಿ. 3 ಜನ ಫ್ರೆಂಡ್ಸ್ ಅವರು ಒಂದು ಮನೆಗೆ ಹೋಗ್ತಾರೆ, ಅಂದರೆ ಗೆಸ್ಟ್ ಹೌಸ್ ಟ್ರಿಪ್ ಥರ ಹೋದಾಗ ಅಲ್ಲಿ ನಡೀತಕ್ಕಂಥ ಸ್ಟೋರಿ. ಅಲ್ಲಿ ಹೇಗೆ ಈವೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಹಾಗೆ ಆ ಈವೆಂಟ್ಸ್ಗೆ ಹೇಗೆ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ, ಅಲ್ಲಿಂದ ನಾವು ಹೊರಗಡೆ ಬರೋದಕ್ಕೆ ಏನೆಲ್ಲ ಮಾಡ್ತೀವಿ ಅನ್ನೋದು ಸಸ್ಪೆನ್ಸ್ಫುಲ್ ಆಗಿ ತಗೊಂಡು ಹೋಗಿದ್ದಾರೆ ಸ್ಟೋರಿನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಪ್ರಕಾಶ್. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಕ್ಯಾಥರಿನ್ ಅಂತ ಹೇಳಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಜಸ್ಟ್ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ, ಒಂದು ದಿವಸ ಹೋಗಬೇಕು ಅಂತ. ಅಲ್ಲಿ ಹೋದಾಗ ನಮಗೆ ಬರೋವಂಥ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್, ಅದು ನಮಗೆ ಸಂಬಂಧ ಇದೆಯೋ ಇಲ್ವೋ, ಅಥವಾ ನಾವಲ್ಲಿ ಏನೇನೋ ಕಷ್ಟಗಳು ಫೇಸ್ ಮಾಡ್ತೀವಿ, ಯಾಕೆ ಆಗ್ತಾಯಿದೆ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಚಿತ್ರದಲ್ಲಿ ಒಂದು ಟೈಟಲ್ ಇದೆ 21-21-21 ಅಂತ. ಅದು ಏನು ಅನ್ನೋದು ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೂ ಇದಕ್ಕೂ ನಮಗೆ ಸಂಬಂಧ ಏನು, ಹೊರಗಡೆ ಬರೋಕ್ಕೆ ಪ್ರಯತ್ನ ಪಟ್ಟಾಗ ಆಗ್ತಾನೆ ಇರಲ್ಲ ನಮಗೆ. ಇದು ಏನು, ಈ ಥರ ಭಾಳ ಒಂದು ವಿಚಿತ್ರವಾದಂಥ ಅನುಭವನ ಅನುಭವಿಸಿ ನಾವು ಹೊರಗೆ ಬರ್ತೀವಾ ಇಲ್ವಾ, ಈ ರೀತಿ ಕಂಪ್ಲೀಟ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಇದೆ ಈ ಮೂವಿಯಲ್ಲಿ. ನನ್ನ ಹೆಸರು ಜಾಹ್ನವಿ. ಈ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದು ಲೈರಾ ಅನ್ನೋ ಕ್ಯಾರೆಕ್ಟರ್ ನೇಮ್ ಇದೆ. ಐ ಥ್ಯಾಂಕ್ ಫಾರ್ ಭೂಪತಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಅಫ್ಕೋರ್ಸ್ ಸೋನು ಸರ್. ಆ್ಯಕ್ಚುಲಿ ಇವ್ರ ರೆಫರೆನ್ಸಿಂದನೇ ನಾನು ಈ ಮೂವಿಗೆ ಸೆಲೆಕ್ಟ್ ಆಗಿದ್ದು. ಒಂದು ಟ್ರಿಪ್ಗೆ ಹೋಗ್ತಾರೆ ಒಂದು ಫ್ರೆಂಡು, ಇದೆಲ್ಲ ಕ್ಯಾಶುವಲ್ ಪಾರ್ಟ್, ನೀವೆಲ್ಲ ಅದು ಕಾಮನ್ ಅನಿಸುತ್ತೆ ನಿಮಗೆ. ಆದರೆ ಅಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸ್ಬೋದು, ವಜ್ರಗಳ ಸುತ್ತ ಆತ್ಮಗಳು ಅಂತ. ಅಂದರೆ ಈ ವಜ್ರ ವೈಡೂರ್ಯ ಆಸೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಆಸ್ಪೆಕ್ಟು. ಆದರೆ ಇದನ್ನು ಬಿಟ್ಟು ಒಂದು ಆತ್ಮಗಳಿಗೂ ಒಂದು ಆಸೆ ಅನ್ನೋದಿದೆಯಾ, ಆ ಆತ್ಮಗಳಿಗೆ ಒಂದು ಪೆಂಡೆಂಟ್ ಮೇಲಿರೋ ಆಸೆಯಿಂದ ಈ ಟ್ರಿಪ್ಗೆ ಹೋಗಿರೋಂಥ 6 ಜನಗಳು ಪಡೋವಂಥ ಪಾಡೇನಿರ್ಬೋದು, ಅಂದರೆ ಅನಿರೀಕ್ಷಿತವಾಗಿ ಎದುರಿಸೋವಂಥ ಘಟನೆಗಳಿರ್ಬೋದು, ಅದನ್ನು ಹೆಂಗೆ ರಿಸಾಲ್ವ್ ಮಾಡ್ಕೊಂಡು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋವಂಥ ಸಿಚುವೇಶನ್. ಈ ಥರದ ಒಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸು ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದೇ ವೇದಿಕೆಯಲ್ಲಿ ಹೋದ ವಾರ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಹೊಸಬರ ಚಿತ್ರ ಅವತ್ತು ಅನೌನ್ಸ್ ಮಾಡಿದ್ವಿ ರಿಲೀಸ್ಗೆ. ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಎಕ್ಸ್ಟ್ರೀಮ್ ವೆರಿ ಗುಡ್ ಕವರೇಜನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ನಮಗೆ ಮುಂಚೆ ಎಲ್ಲೋ ಡೌಟ್ ಇತ್ತು ಹೊಸಬರ ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಎಷ್ಟು ಕವರೇಜ್ ಬರೀತಾರೆ ಅಂತ. ಬಟ್ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಒಳ್ಳೆ ಕವರೇಜನ್ನು ಕೊಟ್ಟು ಒಳ್ಳೆ ಆರ್ಟಿಕಲ್ಗಳನ್ನು ಬರೆದು ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗ್ತದೆ ಸುನೀಲ್ ಸರ್ನ ನೋಡಿ. ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಗೊತ್ತು. ಅವರು ಸಿನಿಮಾ ಮಾಡಿ ಒಂದು ಗ್ರೂಪಾಗೆ ಸಿನಿಮಾ ಮಾಡಬೇಕು, ದೊಡ್ಡದಾಗೆ ಸಿನಿಮಾ ನಾನು ಬೆಳೆಸ್ಬೇಕು, ಇಂಡಸ್ಟ್ರಿ ಜೊತೆಗೆ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು. ಒಳ್ಳೇದಾಗಲಿ ಅವ್ರಿಗೆ. ಒಂದು 10 ಇಯರ್ಸಿಂದ ನೋಡ್ತಿದ್ದೀನಿ. ಗಾಡ್ ಬ್ಲೆಸ್ ಟು ದಟ್ ಟೀಮ್. ಶುಭ ಆಶಯಕ್ಕಾಗಿ ನಾನು ಬಂದಿದ್ದೀನಿ. ಆಶಯ ವ್ಯಕ್ತಪಡಿಸೋದೇ ನನ್ನ ಆದ್ಯ ಕರ್ತವ್ಯ. ಹೊಸ ನೀರು ಹರಿತಾ ಇದೆ, ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು. ಒಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದದ್ದಿಂದ. ಚಿತ್ರ ನೋಡಿಲ್ಲ, ಚಿತ್ರದ ಅಡಕ ಗೊತ್ತಿಲ್ಲ. ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬ ಸ್ಥೂಲವಾಗಿ ನೆನ್ನೆ ವಿವರಿಸಿ ಹೇಳಲಾಗಿದೆ. ಹೆಸರು ಯಾಕೆ ಹಾಗೆ, ಏನು ಹಾಗೆ ಅರ್ಥವಾಗ್ತಿಲ್ವಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ.
ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ. ಅಂದರೆ ಉದ್ದೇಶ ಒಂದೇನೆ, ರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆಯದು ಆಗಬಹುದು ಅನ್ನೋದೊಂದು ಉದ್ದೇಶ. ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು, ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರೇ. ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಅನುರುಣಿಸುವಾಗೆ, ಕಿವಿಯಲ್ಲಿ ಒಂದಿಷ್ಟು ಅನುರುಣಿಸುವಂಥ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು. ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವ್ರು ಕಂಡುಕೊಂಡಂಥ ಅಷ್ಟೂ ಕಹಿಗಳೇನಿವಿಲ್ಲ, ಅವುಗಳು ಮತ್ತೊಮ್ಮೆ ಘಾಟಿಸಬಾರದು ಅಂತ ಕೇಳುವಂಥವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿವೆಯಲ್ಲ, ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ. ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ. ಮುಖ್ಯ ಅತಿಥಿಗಳಾದಂತಹ ಸುಚೇಂದ್ರ ಪ್ರಸಾದ್ ಸರ್ ಹಾಗೂ ಸಂಜನಾ ನಾಡು ಅವರ ಮುಖೇನ ಇಡೀ ಚಿತ್ರರಂಗದ ಮುಖಾಂತರ ನಾವೆಲ್ಲರೂ ಶುಭಾಶಯಗಳನ್ನು ತಿಳಿಸೋಣ ಅಲೈಕ್ಯ ಸಿನಿಮಾ ಚಿತ್ರತಂಡಕ್ಕೆ. ಇದೀಗ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ನಿಮ್ಮ ಮುಂದೆ.